ಹಾಯ್, ಗುಡ್ ಮಾರ್ನಿಂಗ್. ನಾನು ನಿನ್ನನ್ನೇ ಹುಡುಕ್ತಾ ಬಂದೆ. ನಾನು ಇಲ್ಲೇ ಇದ್ದೇನೆ. ಇಲ್ಲಾದ್ರೆ ಇಲ್ಲ ಅಂದ್ರೆ ಅಲ್ಲಿ ತೋಟದಲ್ಲಿ ಇರ್ತಾ ಇದ್ದೆ. ಬಟ್ ಚಳಿ ಅಂತ ಇಲ್ಲೇ ಕೂತಿದ್ದೀನಿ. ಎಷ್ಟೊತ್ತಿಗೆ ಎದ್ದೆ? ಆವಾಗಲೇ ಎದ್ದಿದ್ದೀನಿ. ನೀವು ಯಾರು ಎದ್ದಿಲ್ಲ. ಸೊ ನಾವೀಗ ಎಲ್ಲಿದ್ದೀವಂದರೆ, ಇದು ಚಂದಿರ ನೇಚರ್ ಸ್ಟೇ ಅಂತೇಳಿ ಬ್ರಹ್ಮೂರ್ ಅಂತ ಒಂದು ಜಾಗ. ಮಿರ್ಜಾನಿಂದ ಒಂದು ಸಾಧಾರಣ 12 ಕಿಲೋಮೀಟರ್ ಇಂಟೀರಿಯರ್ ಬರಬೇಕು. ನೇಚರ್ ಸ್ಟೇ ಅಂದರೆ ಪರ್ಫೆಕ್ಟ್ ನೇಚರ್ ಸ್ಟೇ ಇದೆ. ಇಲ್ಲಿ ನೋಡಿ ಹೆಂಗಿದೆ ಸುತ್ತಮುತ್ತ ತೋಟ. ಈಗ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ಇಲ್ಲಿಂದ ಹತ್ರನೇ ಅಂದರೆ ಒಂದು 2 ಕಿಲೋಮೀಟರ್ ನಡಿಲಿಕ್ಕಿರುತ್ತೆ. ಒಂದು ತುಂಬ ಚೆನ್ನಾಗಿರೋ ವಾಟರ್ ಫಾಲ್ಸ್ ಇದೆ. ಅದರ ಹೆಸರು ವಜ್ರಗುಂಡಿ ವಾಟರ್ ಫಾಲ್ಸ್ ಅಂತ. ತುಂಬಾ ಅನ್ಎಕ್ಸ್ಪ್ಲೋರ್ಡ್ ಇದು, ಯಾರು ಹೆಚ್ಚಾಗಿ ಜನರಿಗೆ ಗೊತ್ತಿಲ್ಲ ಮತ್ತು ಅಲ್ಲಿ ಹೋಗಲ್ಲ. 5 ಲೆವೆಲ್ ಇದೆ ಅಂತ ಸ್ನೇಹ ವಾಟರ್ ಫಾಲ್ಸ್ ಇದು. ಆದರೆ ಜನ ಒಂದು ಫಸ್ಟ್ ಸೆಕೆಂಡ್ 2 ಲೆವೆಲ್ಸ್ ಹೋಗ್ತಾರಂತೆ. ಸೊ ನಾವು ಹೊರಟಿದ್ದೀವಿ. ನೀರಿದೆಯಾ ಇಲ್ಲೋ ಗೊತ್ತಿಲ್ಲ, ಬಟ್ ನೀರಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಿದ್ರೂ ನೋಡೋಕೆ ಚೆನ್ನಾಗೇ ಇರುತ್ತೆ ವಾಟರ್ ಫಾಲ್ಸ್. ಒಂದು ಅಂದಾಜು ಸಿಗುತ್ತೆ ಹೀಗೆ ಇರುತ್ತೆ ಅಂತ. ಹೌದು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬರೋಣ. ಸೊ ಬನ್ನಿ, ಒಂದು ಎನರ್ಜಿ ಬೂಸ್ಟರ್ ಆಗಿ ಒಂದು ಕಾಫಿ ಕುಡ್ದು, ಕಾಫಿ ಅಲ್ಲ ಅದು, ಆಮೇಲೆ ಪ್ರಯಾಣ ಮುಂದುವರ್ಸೋಣ ಅಂತಿದ್ದೀವಿ. ನಮ್ಮ ಜೊತೆಗೆ ವೆಂಕಟೇಶ್ ಅವರು ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಅಂದ್ರೆ ನಾವೆಂತಾದ್ರು ಆದ್ರೆ ಅವ್ರಿಗೆ ಮನೆಯಲ್ಲಾದ್ರೂ ಹೇಳ್ಬೋದಲ್ಲ, ಈಗೀಗಾಯ್ತು ಅಂತ. ಅದಕ್ಕೆ ಅವ್ರನ್ನ ತಗೊಂಡು ಬಂದಿದ್ದೀವಿ. ಓ, ಈ ಕಾಡಿ ನಿಂದು ಎಂತ ಖತರ್ನಾಕ್ ಇಂಟೆನ್ಷನ್ಸ್ ಮಾಡ್ತಿ ಎಲ್ಲ. ನಾರ್ಮಲ್ ಇಂಟೆನ್ಷನ್ಸ್ ಯಾವುದು ಇರಲ್ಲ ನಿಂದು. ಎಂತಾರು ಆದರೆ ಹಾಗೆ ಹೀಗೆ. ನಾವು ಬಂದಿದ್ದ ದಾರಿ ನೋಡಿ, ಅದು ನಿಜಕ್ಕೂ ಇಂಥ ಗಾಡಿಗಳೆಲ್ಲ ಬರೋಕ್ಕಾಗಲ್ಲ. ಹೆಂಗೋ ಕಷ್ಟಪಟ್ಟು ಒದ್ದಾಡಿ ರಾಮನಾಮ ಹೇಳ್ತಾ ಬಂದದ್ದು. ತುಂಬ ಕಡೆ ತಾಗುತ್ತೆ ಕೆಳಗಡೆ. ಇದಕ್ಕೆಲ್ಲ ಇಂಥ ಗಾಡಿಗಳಿಗೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರುತ್ತೆ. ಹಾಗಂದೇಳಿ ನೀವು ಈ 4 ವೀಲ್ ಡ್ರೈವು, ಆಮೇಲೆ ಜೀಪು, ಸ್ವಲ್ಪ SUVs ಅಲ್ಲೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಕಾರ್ ಹೋಗುತ್ತೆ ಇನ್ನು, ಬಟ್ ಏನಂದರೆ ಇನ್ನೂ ಹೆಚ್ಚು ಕಲ್ಲು ಅದೆಲ್ಲ ಇದೆ ಅಂತೇಳಿ ಹೇಳಿದರು. ಸೊ ನಮ್ಮನ್ನು ಎಕಂಪನಿ ಮಾಡೋಕ್ಕೆ ಗೌರೀಶ್ ಅವರು ಬಂದಿದ್ದಾರೆ. ಗೌರೀಶ್ ಅವರೇ, ಹೆಲೋ. ಇವರು ಎಕಂಪನಿ ಮಾಡ್ತಾಯಿದ್ದಾರೆ. ಯಾಕಂದರೆ ಈ ಪ್ಲೇಸ್ ಇದೆಯಲ್ಲ, ಎಷ್ಟು ನಿರ್ಜನ ಪ್ರದೇಶ ಮತ್ತು ಈ ಕಾಡು ಪ್ರಾಣಿಗಳೆಲ್ಲ ಇದೆ ಇಲ್ಲಿ. ಹಾಗಾಗಿ ನನ್ನ ಸಜೆಷನ್ ಏನಂದರೆ, ನೀವು ಗೊತ್ತಿಲ್ಲದೇ ಈ ಪ್ರದೇಶಕ್ಕೆ ಬರಬೇಡಿ. ಯಾರಾದರೂ ಒಬ್ಬರು ಲೋಕಲ್ ಐಟನ್ನು ಜೊತೆಗೆ ಕರ್ಕೊಂಡು ಹೋದರೆ ಸ್ವಲ್ಪ ಧೈರ್ಯ ಇರುತ್ತೆ. ನೀವು ಚಂದಿರ ನೇಚರ್ ಸ್ಟೇಗೆ ಬಂದರೆ ಅವರೇ ನಿಮಗೆ ಇಲ್ಲಿ ಬರೋ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ನಮಗೀಗ ಅವರೇ ಅಸೈನ್ ಮಾಡಿ ಕೊಟ್ಟರು ಇವರನ್ನು. ಬನ್ನಿ ನೋಡೋಣ ಇನ್ನೂ ಈ ದಾರಿ ಎಷ್ಟು ಕಠಿಣವಾಗಿದೆ ಅಂಥೇಳಿ. ಅಲ್ಲ, ನಡ್ಕೊಂಡು ಹೋದ್ರೆ ತೊಂದರೆ ಇಲ್ಲ, ನಾವು ಹೇಗಾದರೂ ಸೈಡಲ್ಲಿ ಹೋಗ್ಬೋದು. ಹೌದು, ಕಾರಲ್ಲೆಲ್ಲ ಬಂದರೆ ಕಷ್ಟ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಏನೋ ನಡಿಲಿಕ್ಕಿದೆ ಅನಿಸ್ತಾ ಇದೆ. ನೋಡೋಣ. ಸುತ್ತಮುತ್ತ ನೋಡಿ ನಿರ್ಜನ ಕಾಡು ಪ್ರದೇಶ, ಮಧ್ಯೆ ಒಂದು ದಾರಿ ಇದೆ. ಒಂದು ಸಜೆಷನ್ನು ನಿಮಗೆ ಏನಂದರೆ, ಒಬ್ಬೊಬ್ಬರೇ ಅಂತೂ ಖಂಡಿತ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ಮೊಬೈಲ್ನ ನೆಟ್ವರ್ಕ್ ಇಲ್ಲ ಇಲ್ಲಿ. ಯಾವುದೇ ಕಂಪನಿದು ಇಲ್ಲ. ಆಯಿತು, ಜಿಯೋ, BSNL, ಏರ್ಟೆಲ್ ಯಾವುದೂ ಇಲ್ಲ. ಇಲ್ಲಿನ ಊರವರು ಅಂದರೆ ಇಲ್ಲಿನ ಲೋಕಲ್ ಲೈಟ್ಸು ಎಲ್ಲರೂ ಕಾಲ್ ಮಾಡಬೇಕಂದ್ರೂ ಇಲ್ಲೊಂದು ಆ ಕಡೆ ಒಂದು ಗುಡ್ಡ ಇದೆ, ಅಲ್ಲಿ ಹೋಗಿ ಕಾಲ್ ಮಾಡಿ ವಾಪಸ್ ಬರಬೇಕು ಅಂಥ ಒಂದು ಸ್ಥಿತಿ ಇದು. ಸೊ ಒಬ್ಬೊಬ್ಬರೇ ಬಂದು ಅಂದರೆ ಕೆಲವರಿಗೆ ಇರುತ್ತೆ ಅಡ್ವೆಂಚರ್ ಅನ್ನೋದು ಬ್ಲಡ್ಡಲ್ಲೇ ಬಂದಿರುತ್ತೆ. ನಾನು ಒಬ್ಬನೇ ಹೋಗ್ತೀನಿ, ಇಲ್ಲ ಒಂದಿಬ್ಬರು ಜನ ಪಡ್ಡೆ ಹುಡುಗರ ಥರ ಬಂದು ಇಲ್ಲೆಲ್ಲರೂ ನೀವು ಮಿಸ್ ಹೊಡೆದಿರಂದರೆ ಆಮೇಲೆ ಕಾಲ್ ಮಾಡಿ ಕೇಳೋಣ ಎಲ್ಲಿದ್ದೀರಿ ಅಂದರೆ ನಿಮ್ಮ ಅಡ್ರೆಸ್ಸು ಗೊತ್ತಾಗಲ್ಲ, ನೀವು ಎಲ್ಲಿದ್ದೀರಂತಲೂ ಗೊತ್ತಾಗಲ್ಲ. ಹಾಗಾಗಿ ರಿಸ್ಕ್ ತಗೋಬೇಡಿ, ಗ್ರೂಪಲ್ಲಿ ಬನ್ನಿ. ಆಮೇಲೆ ಒಬ್ಬರು ಲೋಕಲ್ ಐಟು ಅಥವಾ ಗೊತ್ತಿರೋರನ್ನು ನಿಮ್ಮ ಜೊತೆ ಕರ್ಕೊಂಡು ಬರಲೇಬೇಕಾಯ್ತಾ. ಇದನ್ನು ನೋಡ್ತಾ ಇದ್ದರೆ ಮೋಸ್ಟ್ಲಿ ಇಲ್ಲಿ ನೀರು ಹರಿತಿತ್ತು ಅನಿಸ್ತಾ ಇದೆ ನನಗೆ. ಯಾಕಂದರೆ ಈ ಥರ ಕಲ್ಲುಗಳಿದೆ ಅಂದರೆ ಇದು ನೀರಿನ ಕೆಳಗೆ ಮಾತ್ರ ಇರೋಕ್ಕೆ ಸಾಧ್ಯ. ಈ ಸಲ ಒಂದು ಬೇಜಾರು ಏನಂದರೆ ಎಲ್ಲೂ ಮಳೆ ಆಗಿಲ್ಲ ಸರಿಯಾಗಿ. ನೀರು ಏನಿರಬೇಕಿತ್ತು ಅದು ಅಂದರೆ
ಈಗ ಏಪ್ರಿಲ್ ಮೇಲೆಲ್ಲ ಕಡಿಮೆ ಆಗಿ ಬತ್ತಿ ಹೋಗೋದು ನೋಡಿದ್ದೀನಿ. ಈ ಸಲ ಏನಂದರೆ ಬಿಫೋರ್ ಟೈಮೇ ಎಲ್ಲ ಕಡೆ ಬತ್ತಿ ಹೋಗಿದೆ. ಸೊ ಅದೊಂದು ಬೇಜಾರಿದೆ. ಸೊ ನೋಡೋಣ, ಈ ವರ್ಷ ಮಳೆ ಆದರೆ ಅಂದರೆ ನೆಕ್ಸ್ಟ್ 2024 ಮಳೆ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಏನು ಮಾಡೋಣ. ಸೊ ಓಕೆ, ಇಲ್ಲಿ ನೋಡಿ, ಈಗ ಇಲ್ಲಿಂದ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದೆ. ಆ್ಯಕ್ಚುಲಿ ನಿಮಗೆ ಜಾಸ್ತಿ ಏನು ಟ್ರೆಕ್ಕಿಂಗ್ ಅಂತ ಅನ್ಸಲ್ಲ ಇದಾಯ್ತಾ. ಸ್ವಲ್ಪ ಕಲ್ಲು ಇದು ದಾರಿ ಬಿಟ್ಟರೆ ಆರಾಮಾಗಿ ಏನು ಸ್ಟೀಪ್ ಇಲ್ಲ, ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ. ಅಬ್ಬಬ್ಬ ಅಂದರೆ ಅಲ್ಲಲ್ಲಿ ಸ್ವಲ್ಪ ಸ್ಟೀಪ್ ಇರ್ಬೋದು, ಬಿಟ್ಟರೆ ಆರಾಮಾಗಿ ನೀವು ನಡ್ಕೊಂಡು ಬರ್ಬೋದು. ಈವನ್ ಏಜ್ ಆದವರಿದ್ದರೂ ಕೂಡ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಬೋದು, ಬಟ್ ಸುಸ್ತಾಗಲ್ಲ ಅಷ್ಟೆ. ಸ್ವಲ್ಪ ದಾರಿ ಕಠಿಣವಾಗಿದೆ, ಹತ್ತಬೇಕು ಇಲ್ಲಿ. ಸೊ ಈ ಥರ ಇದೆ ನೋಡಿ, ಸಿಕ್ಕಾಪಟ್ಟೆ ಕಲ್ಲಿದೆ. ಹಾಂ, ಸ್ಟೀಪ್ ಇದೆ, ಬಟ್ ಇದು ತುಂಬಾ ಇಲ್ಲ ಆಯಿತಾ. ಜಸ್ಟ್ ಒಂದು ಹಾರ್ಡ್ಲಿ ಒಂದು 100 ಮೀಟರ್ ಇರ್ಬೋದು. ಹಾಂ, ಇನ್ನೂ ಜಲಪಾತ ನೋಡ್ಲಿಕ್ಕೆ ಸಿಗಲಿಲ್ಲ, ನೀರಿನ ಸದ್ದು ಜುಳು ಕೇಳ್ತಾ ಇದೆ, ಹಾಗಾಗಿ ಹತ್ತಿರ ಇರ್ಬೋದು ಅಂತ ಅನ್ಕೋತಾ ಇದ್ದೀವಿ. ಇದೀಗ ಲೆವೆಲ್ 1 ಅಂತಾರೆ ತುಂಬ ಜನ. ಇಲ್ಲಿಂದ ನೋಡಿ ಪುಣ್ಯಕ್ಕೆ ನೀರಿದೆ, ಯಾಕಂದರೆ ಇಲ್ಲವೇ ಇಲ್ಲ ಅಂದ್ಕೊಂಡಿದ್ವಿ. ಸ್ವಲ್ಪ ನೀರು ಹರಿತಾ ಇದೆ. ಮಳೆಗಾಲದಲ್ಲಿ ತುಂಬ ರಭಸವಾಗಿ ಬೀಳುತ್ತೆ ಇಲ್ಲಿ. ಸೊ ಇಲ್ಲಿ ಇನ್ನೊಂದು ಲೆವೆಲ್ 2 ಇದೆ, ಅಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಅದೀಗ ವಾಪಸ್ಸು ಈಗ ಇಲ್ಲಿಂದ ನಿಂತಿದ್ದಾರಲ್ಲ, ಹತ್ಕೊಂಡು ಮೇಲೋಗಿ ಆ ಕಡೆ ಹೋಗಬೇಕು. ಆಮೇಲೆ ಇನ್ನೂ 2-3 ಲೆವೆಲ್ಸ್ ಇದೆ. ಅದು ತುಂಬ ಜನ ಹೋಗಲ್ಲ ರೀ, ಯಾಕಂದರೆ ಲೀಚಸ್ ಇರುತ್ತಂತೆ ತುಂಬ. ಆಮೇಲೆ ಇದೆಲ್ಲ ಹೆಂಗೆ ಗೊತ್ತಾ, ದಟ್ಟ ಕಾಡಿನ ಪ್ರದೇಶ, ಎಷ್ಟೊತ್ತಿಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆಯಿತಾ. ಈಗ ಗ್ರೂಪಲ್ಲಿ ಬಂದಿದ್ದೀವಿ, ಸ್ವಲ್ಪ ಧೈರ್ಯ ಇರುತ್ತೆ. ಈ ಒಬ್ಬೊಬ್ಬರೇ ಬಂದರೆ ಈ ಕಾಡು ಪ್ರಾಣಿಗಳಿಗೆ ಒಳ್ಳೆ ಆಹಾರ ಆಗುತ್ತೆ, ಯಾಕಂದರೆ ಅದಕ್ಕೂ ಈಸಿ ಬೇಟೆ ಆಡೋಕ್ಕೆ. ಎಷ್ಟೇ ನಿರ್ಜನ ಪ್ರದೇಶ ಅಂದರೂ ಇದೊಂದು ಕಾಮನ್ ಆಯಿತಾ. ಇದು ಎಲ್ಲೋದ್ರೂ ಅಂದರೆ ಮನುಷ್ಯ ಯಾವುದನ್ನು ಬಿಟ್ಟಿಲ್ಲ ಅಂತೀವಲ್ಲ, ಬಟ್ ಈಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋರ್ತಾ ಇದೆ. ಸೊ ಇದು 2nd ಲೆವೆಲ್ ಅಂತೆ ಫಾಲ್ಸ್. ಇದು ಇನ್ನೂ ಮೇಲೆ ಬೇರೆ ಬೇರೆ ಲೆವೆಲ್ಸ್ ಇದೆ. ಇದಂದರೆ ನದಿ ಅಂತಲ್ಲ ಆಯಿತಾ, ಅಂದರೆ ಮೇಲಿಂದ ಈಗ ಏನು ಗುಡ್ಡದ ಮೇಲೆ ನೀರಿರುತ್ತೆ ಅದು ಹರಿದು ಹೀಗೆ ಕೆಳಗೆ ಬರ್ತಾ ಇದೆ. ಸೊ ಎಷ್ಟು ಚೆನ್ನಾಗಿ ತೋರ್ತಾ ಇದೆ ನೋಡಿ. ಗೌರೀಶ್ರೇ, ನೀವು ಬರ್ತಾ ಇರ್ತೀರಲ್ಲ, ಎಷ್ಟು ಮನೆ ಇದೆ ಇಲ್ಲಿ ಹತ್ರ? ಇಲ್ಲಿ 13 ಮರ. 13? ನಿಮಗೆ ಇಲ್ಲಿ ಹೆದರಿಕೆ ಆಗಲ್ವಾ ಈ ಕಾಡಿನ ಪ್ರದೇಶದಲ್ಲಿ? ಅಭ್ಯಾಸ ಆಗಿಬಿಟ್ಟಿದೆಲ್ಲ. ನೀರು ಬೀಳೋ ಜಾಗದಲ್ಲಿ ನನ್ನಂತ ಸ್ವಿಮ್ಮಿಂಗ್ ಬರೋರು ಅಲ್ಲಿ ಹೋಗಿ ಸ್ವಿಮ್ ಮಾಡ್ಕೊಂಡು ಬರ್ಬೋದು. ಬಟ್ ಯಾರು ಸೇಫ್ಟಿ ಏನಾದ್ರು ಇಲ್ಲ, ನೀರಿಗೆಲ್ಲ ಇಳಿಯೋ ಸೀನ್ ಇಲ್ಲ, ನಾವ್ ಹಿಡಿಯಲ್ಲ. ಬಟ್ ಆ ನೀರಿನ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಅಲ್ಲಿ ಸ್ವಲ್ಪ ನೆಲ ಕಾಣಿಸಲ್ಲ. A few moments later. ಸೊ ಬೆಳಗ್ಗೆ ಒಂದು ಒಳ್ಳೆ ಎಕ್ಸಸೈಸು ಆಯಿತು, ಒಂದು ಪ್ರಕೃತಿ ಸೌಂದರ್ಯ ನೋಡ್ದಂಗೆ ಆಯಿತು. ಅದ್ರ ಜೊತೆಗೆ ನಮ್ಮ ಜೊತೆ ಒಂದು ಕ್ರಿಮಿನಲ್ ಕೂಡ ಇದ್ದಾರೆ. ಈಗ ಯಾರು ಗೊತ್ತಾ, ಸ್ನೇಹಲ್ನ ಕೈಯಲ್ಲಿರೋ ಈ ಪೌಚ್. ಕತೆ ಹೇಳ. ಇದನ್ನೆಲ್ಲ ಎಲ್ಲ ಬ್ಯಾಟ್ರೀಸ್ ಚಾರ್ಜ್ ಹಾಕೊಂಡು ಈ ಪೌಚನ್ನ ಇಲ್ಲೇ ಬಿಟ್ಟು ನಾವಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೀವಿ. ಅದು ಡ್ರೋನ್ ಇದು ಒಂದು ಬ್ಯಾಟ್ರಿ,
ಗೋಪುರದ ಒಂದು ಬ್ಯಾಟ್ರಿ, ಡ್ರೋನ್ ಇದು ಒಂದು ಬ್ಯಾಟ್ರಿ ಅಲ್ಲ, ಅರ್ಧ ಚಾರ್ಜ್ ಇತ್ತು ಅದು. ಎಕ್ಸ್ಟ್ರಾ ಬ್ಯಾಟ್ರೀಸ್ ಎಲ್ಲ ಇದರಲ್ಲಿತ್ತು. ಆಮೇಲೆ ಗೋಪುರದ್ದು ಹಾಗೆ ಎಕ್ಸ್ಟ್ರಾ ಬ್ಯಾಟ್ರೀಸ್ ಎಲ್ಲ ಇದರಲ್ಲಿತ್ತು. ಇದರಲ್ಲಿ ಸ್ವಲ್ಪ ಚಾರ್ಜ್ ಇರೋದು ಹಿಡ್ಕೊಂಡು ಹೋಗಿದ್ವಿ. ಆದರೂ ಇಷ್ಟೆಲ್ಲ ಬಂತು, ಶೂಟಿಂಗ್ ಬಂತು. ನಾನು ಅಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ದೇನೆಂದರೆ, ಇದು ಕಂಪ್ಲೀಟ್ ಈ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಆಯಿತಾ. ಇಲ್ಲಿ ಸಿಕ್ಕಾಪಟ್ಟೆ ವನ್ಯಜೀವಿಗಳು ತುಂಬಾ ಇದೆ, ಎಸ್ಪೆಷಲಿ ಕಾಡು ಹಂದಿ, ಆಮೇಲೆ ಲೆಪರ್ಡ್ಸು, ಈ ಪಟ್ಟೆ ಹುಲಿ ಅಂತೀವಲ್ಲ ಅದು. ಪಟ್ಟೆ ಹುಲಿ ಅಲ್ಲ, ಚಿಟ್ಟೆ ಹುಲಿ. ಹಾಂ, ಚಿಟ್ಟೆ ಹುಲಿ. ಕೆಲವರು ಚಿರತೆ ಅಂತಾರೆ ಅದಕ್ಕೆ, ಬಟ್ ಇರಲಿ, ಅದು ಇದೆ. ಆಮೇಲೆ ಹುಲಿನೂ ಇದೆ. ಬಟ್ ಏನಂದರೆ ಚಿರತೆಗಳೆಲ್ಲ ನಾರ್ಮಲಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ, ತುಂಬ ರೇರ್, ಅದಕ್ಕೆ ಏನೂ ಸಿಕ್ಕಿಲ್ಲ. ಅದು ಎಸ್ಪೆಷಲಿ ಯಾವಾಗ ಅಟ್ಯಾಕ್ ಮಾಡುತ್ತಂದರೆ, ಚಿರತೆ ನಾರ್ಮಲಿ ತನಗಿಂತ ಜೀವದಲ್ಲಿ ಚಿಕ್ಕದಿರೋ ಪ್ರಾಣಿ ಇರುತ್ತಲ್ಲ ಅದನ್ನು ಅಟ್ಯಾಕ್ ಮಾಡಿರುತ್ತೆ. ಈಗ ಕೆಲವರು ಇಲ್ಲೆಲ್ಲೋ ಬಂದು ಕಾಡಲ್ಲಿ ಬಂದು ಮೂತ್ರ ಮಾಡೋಕ್ಕೆ ಕೂತ್ಕೋತಾರೆ, ಅದಕ್ಕೆ ಆವಾಗ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದು ಯಾವುದೋ ಒಂದು ಚಿಕ್ಕ ಪ್ರಾಣಿ ಅಂತೇಳಿ ಆವಾಗ ಬಂದು ಅಟ್ಯಾಕ್ ಮಾಡಿರೋದು ಅಂಥದ್ದೆಲ್ಲ ಇದೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತಲ್ಲ, ಅವರನ್ನೆಲ್ಲ ಭಾಳ ತುಂಬ ರಿಸ್ಕಿ. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಚಿರತೆ ಬಂತು, ಲೆಪರ್ಡ್ ಬಂತು ಅಂದರೆ ಹಿಡ್ಕೊಂಡು ಹೋಗ್ಬಿಡುತ್ತೆ. ಹೌದು, ಅದು ಮತ್ತೆ ಇಲ್ಲಿ ಒಬ್ರು ಹೇಳ್ತಾ ಇದ್ರು, ಅದು ಸಾಕಿರೋ ನಾಯಿನೆಲ್ಲ ಹಿಡ್ಕೊಂಡು. ನಾಯಿ ತುಂಬ ಫೇವ್ರೇಟ್ ಅದ್ರದ್ದು, ತುಂಬ ಬಾಯಿ ಹಾಕತ್ತೆ. ಹೌದು, ಸೊ ಚಿರತೆದು ಫೇವ್ರೇಟ್ ನಾಯಿ, ಲೆಪರ್ಡ್ ಇದು ತುಂಬ ಫೇವ್ರೇಟ್. ಅದು ನಾಯಿ ಇದೆ ಅಂತಿದ್ರೆ ಬಿಡೋದೇ ಇಲ್ಲ ಅದು. ಅಂದರೆ ಸುತ್ತಮುತ್ತ ಇರೋ ಎಲ್ಲ ನಾಯಿಗಳನ್ನು ಖಾಲಿ ಮಾಡಿಕೊಂಡೆ ಆರಾಮಾಗಿ ಆಮೇಲೆ ಅಲ್ಲಿಂದ ಜಾಗ ಕಳಿಸ್ಕೊಳ್ಳುತ್ತೆ. ಅದೇ ಹುಲಿನೂ ಇದೆ ಅಂತೆ. ಬಟ್ ಹುಲಿದೆಲ್ಲ ಹೇಗಂದರೆ, ಅದಕ್ಕೆ ಒಂದು ಟೆರಿಟರಿ ಇರುತ್ತೆ ಆಯಿತಾ. ಆ ಟೆರಿಟರಿಯಲ್ಲಿ ಇನ್ನೊಂದು ಹುಲಿ ಬರೋಕ್ಕೆ ಬಿಡಲ್ಲ ಅದು. ಅಂದರೆ ಈ ಬೆಕ್ಕು ಇರುತ್ತಲ್ಲ, ಗಂಡು ಬೆಕ್ಕುಗಳು ನೋಡಿ, ಮನೇಲಿ 2 ಗಂಡು ಬೆಕ್ಕುಗಳು ರೇರೆಸ್ಟ್ ಆಯಿತಾ. ಇನ್ನಂಥ ಏನೋ ಪ್ರೀತಿ ಇರ್ಬೇಕು ಅದಕ್ಕೆ. ಬಿಟ್ಟರೆ ಅದಕ್ಕೊಂದು ಟೆರಿಟರಿ ಮಾಡ್ಕೊಂಡಿರುತ್ತೆ, ಎಸ್ಪೆಷಲಿ ಅದು ಮೂತ್ರ ಮಾಡ್ಕೊಂಡು ಹೋಗುತ್ತೆ. ಸೊ ಆ ಒಂದು ಟೆರಿಟರಿಗೆ ಬೇರೆ ಯಾರನ್ನು ಬರೋಕ್ಕೆ ಬಿಡಲ್ಲ. ಆಮೇಲೆ ಸುಮ್ಮನೆ ತಂಟೆಗೆ ಬರಲ್ಲ. ಹುಲಿ ಇರ್ಬೋದು, ಲೆಪರ್ಡ್ಸ್ ಇರ್ಬೋದು, ಅದು ಸುಮ್ಮನೆ ಈಗ ಆದಮೇಲೆಲ್ಲ ಕೂತ್ಕೊಂಡು ನೋಡ್ತಾ ಇರುತ್ತೆ, ನಮ್ಮನ್ನು ಅಬ್ಸರ್ವ್ ಮಾಡ್ತಿರುತ್ತೆ. ಇದರಲ್ಲಿ ಡೇಂಜರಸ್ ಯಾವುದು ಗೊತ್ತಾ, ವೈಲ್ಡ್ ಅನಿಮಲ್ಸಲ್ಲಿ ಆನೆ. ಆನೆ ಎಲ್ಲರೂ ಅಟ್ಯಾಕಿಗೆ ಬಂತು ಅಂದರೆ ಇಲ್ಲ, ಆನೆ ಅಟ್ಯಾಕಿಗೆ ಬಂದರೆ ಇನ್ನು ಮತ್ತೆ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಮತ್ತು ಅದರದ್ದು ಒಂದು ಪಂಚ್ ಸಾಕಾಗತ್ತೆ ಆಯಿತಾ. ಈಗ ನಾವು ಕಾರೊಳಗೆ ಕೂತಿದ್ರು, ಈ ಹುಲಿ ಎಲ್ಲ ಬಂದರೆ ಸೇಫ್, ಬಂದು ಪಂಜ ಹೊಡಿಯುತ್ತೆ, ಏನೋ ಮಾಡುತ್ತೆ. ಬಟ್ ಆನೆ ಇಡೀ ಕಾರನ್ನೇ ಮೇಲ್ ಕೆಳಗೆ ಮಾಡಿ ಆರಿಸಿ ಭಾಳ ಕಷ್ಟ. ಇಲ್ಲಿ ಆನೆಗಳು ತುಂಬ ಕಡಿಮೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಹಾಗಾಗಿ ಅವರನ್ನು ಕರ್ಕೊಂಡು ಹೋಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಏನು ಎತ್ತ ಅಂತೇಳಿ. ನಾವೆಲ್ಲ ಎಂತ ಅನ್ಕೊಂಡಿದ್ವಿ, ಹೋಗಿ ನೀರಲ್ಲಿ ಇಳಿಯೋದು ಮಾಡೋದು ಅಂತ. ನಮ್ದು ಬ್ಯಾಟ್ರಿ ಕತೆ ಕೇಳಿದ್ರೆ ಅಲ್ಲ, ಅದು ಬಿಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಬರಬೇಕಾದ್ರೆ ಯಾರೊಬ್ಬರನ್ನ ಯಾಕೆ ಕರ್ಕೊಂಡು ಬನ್ನಿ ಅನ್ನೋದಂದರೆ, ಈ ದಾರಿ ಇದೆಯಲ್ಲ ನಿಮ್ಮ ಗೂಗಲ್ ಮ್ಯಾಪ್ಸ್, ಎಲ್ಲಿ ನೆಟ್ವರ್ಕೇ ಸಿಗೋಲ್ಲ ಫಸ್ಟ್ ಆಫ್ ಆಲ್. ಇನ್ನು ನೀವು ಗೂಗಲೆಲ್ಲ ಹಾಕೊಂಡು ಬರ್ತೀರ ಅಂದರೆ ಚಾನ್ಸೇ ಇಲ್ಲ. ಆಮೇಲೆ ತುಂಬ ಕಡೆ ಡೈವರ್ಷನ್ಸ್ ತಗೊಳ್ಳೋದಿದೆ ಆಯಿತಾ. ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಇವರನ್ನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಬರ್ತೀರ ಅಂತಿದ್ರೆ. ಚಂದಿರ ಹೋಮ್ ಸ್ಟೇ ಅವರ ನಂಬರು, ಆಮೇಲೆ ಅವ್ರ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ, ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.